ವಿಧಾನಸಭೆಯಲ್ಲಿ ಇಂದು ಕೂಡ ಮುಂದುವರಿಯಲಿದೆ ಗದ್ದಲ ಗಲಾಟೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನ ಮುಂದುವರಿಸುತ್ತವೆ. ಕಲಾಪ ಪ್ರಾರಂಭದಲ್ಲೇ ಪ್ರತಿಭಟನೆಯನ್ನ ಮುಂದುವರಿಸೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ವಿಧಾನಸಭೆಯಲ್ಲಿ ಇಂದು ಕೂಡ ಮುಂದುವರಿಯಲಿದೆ ಗದ್ದಲ ಗಲಾಟೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಈ ಒಂದು ಕಲಾಪ ಯಾವತ್ತು ಆರಂಭ ಆಯಿತು, ಅಧಿವೇಶನ ಯಾವಾಗ ಆರಂಭವಾಯಿತು ಅವತ್ತಿನಿಂದಲೂ ಕೂಡ ಈ ಗದ್ದಲ ಗಲಾಟೆ ಅನ್ನೋದು ಇನ್ನೂ ಕೂಡ ನಿಲ್ತಾ ಇಲ್ಲ. ಇವತ್ತಿಗೆ 4ನೇ ದಿನದ ಅಧಿವೇಶನ ಇದು. ಪ್ರತಿಪಕ್ಷಗಳ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದಾವೆ. ಕಲಾಪದ ಪ್ರಾರಂಭದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ನಾಗೇಂದ್ರ ರಾಜೀನಾಮೆಯನ್ನ ನೀಡೋವರೆಗೆ ಹೋರಾಟ ಅಂತ ಬಿಜೆಪಿ ಇದೀಗ ಹೇಳಿದೆ. ಇಂದಿನ ಕಲಾಪವೂ ಕೂಡ ವಿಪಕ್ಷಗಳ ಹೋರಾಟಕ್ಕೆ ಬಲಿಯಾಗುವ ಸಾಧ್ಯತೆ ಹೆಚ್ಚಿದೆ. ಕಳೆದ 3 ದಿನಗಳಿಂದ ವಿಪಕ್ಷಗಳ ಪ್ರೊಟೆಸ್ಟ್ಗೆ ಆಲ್ರೆಡಿ ಕಲಾಪ ಬಲಿಯಾಗಿದೆ. ಇಂದು 4ನೆಯ ದಿನವೂ ಕೂಡ ಸುಗಮ ಕಲಾಪ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೋಮವಾರದಿಂದ ಟೌನ್ಶಿಪ್ ಬರದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ಇದೇ ವಿಚಾರವಾಗಿ ವಿಪಕ್ಷಗಳು ಸದನದ ಒಳಗೂ ಮತ್ತು ಹೊರಗೂ ಕೂಡ ಪ್ರೊಟೆಸ್ಟ್ ಅನ್ನು ನಡೆಸಿದಾವೆ. ಪ್ಲೇ ಕಾರ್ಡ್ಗಳನ್ನು ಹಿಡಿಸಿಕೊಂಡು ಘೋಷಣೆಗಳನ್ನು ಕೂಗಿ ಕಲಾಪ ನಡೆಯೋದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಇವತ್ತು ಕೂಡ ಈ ವಿಪಕ್ಷಗಳ ಪ್ರೊಟೆಸ್ಟ್ಗೆ ಕಳೆದ 3 ದಿನಗಳಿಂದ ಯಾವ ರೀತಿ ಬಲಿಯಾಗಿತ್ತು ಕಲಾಪ, ಇವತ್ತು ಕೂಡ ಬಲಿಯಾಗುವ ಸಾಧ್ಯತೆ ಇದೆ.